ಎಲ್ಲರಿಗೂ ನಮಸ್ತೆ ವೀಕ್ಷಕರೇ, ನಂದಿ ಫುಡ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸ್ವೀಟ್ ಮಾಡ್ತಾ ಇದ್ದೀನಿ. ನಾನು ಸ್ವೀಟಲ್ಲಿ ಸಜ್ಜಕದ ಹೋಳಿಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ರವೆ ಒಬ್ಬಟ್ಟು ಅಂತಲೂ ಕರೀತಾರೆ. ಅದನ್ನು ಈಸಿಯಾಗಿ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಮೊದಲೇದಾಗಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ. ನಾನು ಬನ್ಸಿ ರವೆ ಅಂದರೆ ದಪ್ಪ ರವೆ ತೊಗೊಂಡಿದ್ದೀನಿ. 1/4 kg ಬೆಲ್ಲ ತೊಗೊಂಡಿದ್ದೀನಿ. ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಅದಕ್ಕೆ 1-2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಕೊಂಡು ಅದನ್ನ ಕುದಿಯೋಕ್ಕೆ ಬಿಡ್ತೀನಿ. ಬೆಲ್ಲ ಕರಗೋವರೆಗೂ ಸ್ವಲ್ಪ ಕುದಿಬೇಕಾಗತ್ತೆ. ಬೆಲ್ಲದ ನೀರು ಅದು ಇನ್ನೂ ಸ್ವಲ್ಪ ಕುದಿಬೇಕು. ಬೆಲ್ಲ ಇನ್ನೂ ಕರಗಿಲ್ಲ. ನಾನು ಮತ್ತೆ ಒಂದು ಪ್ಲೇಟ್ ಮುಚ್ಚಿ ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ, 2 ನಿಮಿಷ. ಇವಾಗ ನೋಡಿ ಪ್ಲೇಟ್ ತೆಗಿತಾ ಇದ್ದೀನಿ. ಕುದೀತಾ ಇದೆ ನೋಡಿ ಬೆಲ್ಲದ ನೀರು. ಈ ಥರ ಕುದಿಬೇಕು ನೀರು ಚೆನ್ನಾಗಿ, ಆವಾಗ ಬೆಲ್ಲ ಕರಗಿರುತ್ತೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಇನ್ನೊಂದು ಪಾತ್ರೆಗೆ ಟೀ ಜರಡಿಯಿಂದ ಸೋಸ್ಕೊತಾ ಇದ್ದೀನಿ. ಬೆಲ್ಲದ ನೀರಲ್ಲಿ ಕಸರು ಕಡ್ಡಿ ಎಲ್ಲ ಇರುತ್ತಲ್ವ, ಹರಳು ಅದೆಲ್ಲ, ಅದಕ್ಕೆ ನಾನು ಸೋಸ್ಕೊತಾ ಇದ್ದೀನಿ. ನೋಡಿ ಸೋಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಇನ್ನೊಂದು ಸರಿ ಆ ನೀರು, ಬೆಲ್ಲದ ನೀರು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊತೀನಿ ನಾನು. ಮತ್ತು ಇನ್ನೊಂದು ಸರಿ ಪ್ಲೇಟ್ ಮುಚ್ಕೊಂಡು 1-2 ನಿಮಿಷ ಕುದಿಸ್ಕೊಳ್ಳಿ. ಕುದಿ ಬರೋವರೆಗೂ, ಅದನ್ನು ಕುದಿಯೋವರೆಗೂ. ಮತ್ತು ನೋಡಿ ಇವಾಗ ಪ್ಲೇಟ್ ತೆಗೆದೆ, ಕುದೀತಾ ಇದೆ. ಈ ಥರ ಕುದಿ ಬರುವಾಗ ನಾವು ರವೆ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ರವೆ ಹಾಕ್ಬಿಟ್ಟು ನಿಧಾನಕ್ಕೆ ಕಲಿಸ್ಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಹಂಗೆ ಕಲಿಸ್ತಾನೆ ಇರಿ ಸ್ವಲ್ಪ ಹೊತ್ತು. ಅದೆಲ್ಲ ಕುದಿ ಬರೋವರೆಗೂ ಕಲಿಸ್ಬೇಕು. ಇವಾಗ ನೋಡಿ ಈ ಥರ ಕುದೀತಾ ಇದೆ ಅಲ್ವಾ. ಕುದಿ ಬರುವಾಗ ಮತ್ತೆ ನಾನು ಪ್ಲೇಟ್ ಮುಚ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ. ಇವಾಗ ನೋಡಿ ಪ್ಲೇಟ್ ತೆಗಿತಾ ಇದ್ದೀನಿ. ಮತ್ತು ನೀರೆಲ್ಲ ಬತ್ತೋಗಿದೆ. ಇವಾಗ ಚೆನ್ನಾಗಿ ರವೆ ಎಲ್ಲ ಬೆಂದಿದೆ ನೋಡಿ. ಸಜ್ಜಕ ಎಲ್ಲ ಗಟ್ಟಿಗೆ ಬರ್ತಾಯಿದೆ ಅಂದರೆ ರವೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅದನ್ನ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹೊಗೆಯಲ್ಲೇ ಒಂದು 5 ನಿಮಿಷ ಅಳ್ಳಕ್ಕೆ ಬಿಡ್ತೀನಿ. ನಾನು ಕುದಿಯೋಕ್ಕೆ ಬಿಡ್ತೀನಿ. ನೋಡಿ ಕುದ್ದಿದೆ. ಇವಾಗ ಮತ್ತೆ ಪ್ಲೇಟ್ ತೆಗೆದು ನೋಡಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಪಾತ್ರೆ ತೊಗೊಂಡು ನಾನು ಹಿಟ್ಟನ್ನು ಸೋಸ್ಕೊತಾ ಇದ್ದೀನಿ ಜರಡಿಯಲ್ಲಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನೀಗ. ಉಪ್ಪು ಎಣ್ಣೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು.
ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ. ನಮಗೆ ಸಜ್ಜಕ ಗಟ್ಟಿಗಿದ್ದರೆ ಗಟ್ಟಿಗೆ ಕಲಿಸ್ಕೊಳ್ಳಿ ಹಿಟ್ಟನ್ನು, ಅದು ತೆಳುವಾಗಿದ್ದರೆ ಸ್ವಲ್ಪ ತೆಳುವಾಗೇ ಕಲಿಸ್ಕೊಳ್ಳಿ. ಅದಕ್ಕೆ ಮ್ಯಾಚ್ ಆಗೋ ಥರ ಕಲಿಸ್ಕೋಬೇಕು ನಾವು ಹಿಟ್ಟನ್ನು. ನೋಡಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ನಾನು ನೆನೆಯಕ್ಕೆ ಬಿಡ್ತೀನಿ ಅದನ್ನ ಹಿಟ್ಟನ್ನ. ಒಂದು ಪಾತ್ರೆ ಮುಚ್ಚಿ ಇಡ್ತಾಯಿದ್ದೀನಿ. ಇವಾಗ ಇನ್ನೊಂದು ತಟ್ಟೆ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಕೊತಾ ಇದ್ದೀನಿ. ನೋಡಿ ಸಜ್ಜಕ ಇದೆಯಲ್ವ, ಅದನ್ನು ಆ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಆರಕ್ಕೆ ಬಿಡ್ಬೇಕು ನಾವು ಅದನ್ನು ತಟ್ಟೆಯಲ್ಲಿ. ನೋಡಿ ಈ ಥರ ಆರಕ್ಕೆ ಬಿಡ್ತಾಯಿದ್ದೀನಿ ನಾನು. ಒಂದು 5 ನಿಮಿಷ ಆರಬೇಕದು ಬಿಸಿ ಎಲ್ಲ. ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗೆಲ್ಲ ಆರೋಗಿದೆ, 5 ನಿಮಿಷ ಆಗಿದೆ. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಏಲಕ್ಕಿ ಪೌಡ್ರ್ ಜೊತೆಗೆ. ಅದನ್ನ ಚೆನ್ನಾಗಿ ಕೈಯಿಂದ ನಾದ್ಕೊಳ್ಳಿ. ಇವಾಗ ಒಂದೊಂದು ಚಿಕ್ಕದಾಗಿ ಉಂಡೆ ಥರ ನಾನು ಇಟ್ಕೊತಾ ಇದ್ದೀನಿ ಮೊದಲು. ನೋಡಿ ಉಂಡೆ ಥರ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾದ್ಕೊತಾ ಇದ್ದೀನಿ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ. ಅದು ಸಜ್ಜಕ ಯಾವ ಹದ ಇದೆಯೋ ಅದಕ್ಕೆ ನಾವು ಕಲಿಸ್ಕೋಬೇಕು ಹಿಟ್ಟನ್ನು. ಅದನ್ನ ಚಿಕ್ಕದಾಗಿ ರೌಂಡ್ಗೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಾನು ಕೈಯಿಂದನೇ. ನೋಡಿ ಎಲ್ಲ ಅದೇ ಥರ ಮಾಡಿಟ್ಕೊಂಡಿದ್ದೀನಿ ನಾನು. ಇವಾಗ ಸ್ಟವ್ ಹಚ್ಕೊಂಡ್ಬಿಟ್ಟು ಹಂಚು ಕಾಯಕ್ಕೆ ಇಡ್ತಾಯಿದ್ದೀನಿ ಒಂದು ಸೈಡು. ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಇವಾಗ ರೌಂಡಾಗಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಹಿಟ್ಟನ್ನು, ಅದರಲ್ಲಿ ಉಂಡೆ ತೊಗೊಂಡು ಇಟ್ಕೊತಾ ಇದ್ದೀನಿ ನಾನು ಉಂಡೆನ. ಅದನ್ನು ರೌಂಡಾಗಿ ಕ್ಲೋಸ್ ಮಾಡ್ಕೋಬೇಕು ನೀಟಾಗಿ. ಸಜ್ಜಕ ಆಚೆ ಬರ್ದಂಗೆ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಪೇಪರ್ ಮೇಲೆ ಇಟ್ಕೊಂಡು ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಹೋಳಿಗೆನ ಲಟ್ಟಿಸ್ಕೊಂಡೆ ನಾನು. ನೋಡಿ ಎಷ್ಟು ನೀಟಾಗಿ ಬಂದೈತೆ ಹೋಳಿಗೆ, ಒಂಚೂರು ಕಟ್ಟಾಗಿಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು ಹೋಳಿಗೆನ. ಇವಾಗ ಹಂಚು ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನಾನು ಹೋಳಿಗೆನ ಹಾಕ್ಕೊತಾ ಇದ್ದೀನಿ. ಸುತ್ತು ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ನಾನು ಒಂದು ಸೈಡು ಬೆಂದಿದೆ ಅದು. ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಉಂಡೆ ತೊಗೊಂಡು ನಾನು ಇನ್ನೊಂದು ಮಾಡ್ಕೊತಾ ಇದ್ದೀನಿ ಹೋಳಿಗೆನ. ಅದನ್ನು ಸೇಮ್ ಹಂಗೇ ಮಾಡ್ಕೊಳ್ಳಿ ನೀಟಾಗಿ. ಕವರ್ ಮೇಲೆ ಇಟ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ 2 ಸೈಡು ಬೆಂದಿದೆ ಚೆನ್ನಾಗಿ ಹೋಳಿಗೆ. ಇವಾಗ ನಾನೊಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಹೋಳಿಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು, ಈ ಹೋಳಿಗೆನ. ನೋಡಿ ಇನ್ನೊಂದು ಹೋಳಿಗೆನ ಲಟ್ಟಿಸ್ಕೊತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೋಳಿಗೆ. ತುಂಬ ಬೇಗನೆ ಹೋಳಿಗೆ ಮಾಡಿಬಿಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು.
ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನಾನು. ನೋಡಿ ಅದನ್ನು ತಟ್ಟೆಗೆ ಹಾಕೊಂಡೆ. ಇದನ್ನು ತುಪ್ಪದ ಜೊತೆಗೆ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ತುಪ್ಪ ತಿಂದೇ ಇರೋರು ಹಾಲು ಹಾಕ್ಕೊಂಡ್ಬಿಟ್ಟು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಹೋಳಿಗೆ ಅಂತೂ. ನೀವು ಈ ಥರ ಹೋಳಿಗೆನ ತುಂಬ ಸರಳವಾಗಿ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿದೆ. ಥ್ಯಾಂಕ್ ಯು.